ನಮಗೆ ಡಾಕ್ಟರೇಟ್ ನೀವು ಯಾಕೆ ಕೊಡ್ತೀರಿ, ಏನು ಯೂನಿವರ್ಸಿಟಿ ಪರಿಚಯ ನಮಗೆ ಜಾಸ್ತಿ ಇಲ್ಲ. ಮೈಲ್ಸ್ ಯೂನಿವರ್ಸಿಟಿ ಒಳ್ಳೆಯ ಕೆಲಸ ಮಾಡಿದೆ, ಇಷ್ಟು ಹೇಳ್ಬೋದು. ಆದರೆ ನಾವು ಸಾಮಾನ್ಯವಾಗಿ ಡಾಕ್ಟರ್ ಮಾಹುಲಿ ಆಚಾರ್ಯ ಅಂತ ಹಾಕಿದರೆ ಇವ್ರ ಹತ್ರ ಪೇಷಂಟ್ಸ್ ಮಾತ್ರ ಬರ್ತಾರೆ. ಆದರೆ ನಿಮಗೆ ಒಂದು ಹೊಸ ವಿಷಯ, ಅವರಿಗೆ ಬಹಳ ಹಳೆಯ ವಿಷಯ, ನಿಮಗೊಂದು ಹೊಸ ವಿಷಯ ಹೇಳಬೇಕು ಅಂದರೆ ಅವರು ಔಷಧಿಗಳನ್ನು ಕೊಡ್ತಾರೆ. ಸಾಕಷ್ಟು ಜನರಿಗೆ ವ್ಯಾಯಾಮಗಳನ್ನು ಮಾಡಿಸಲಿಕ್ಕೂ ವ್ಯವಸ್ಥೆಯನ್ನು ಅವರು ವಿದ್ಯಾಪೀಠದಲ್ಲಿ ಇಟ್ಟಿದ್ದಾರೆ. 2 ಮುಖ್ಯವಾದ ರಸಾಯನಗಳು ಅವರ ಹತ್ರ ಇದ್ದದ್ದು ಅಂದರೆ ಒಂದು ನ್ಯಾಯಸುಧಾ, ನ್ಯಾಯಾಮೃತ, ಅಮೃತ ಸುಧಾ, 2 ರಸಾಯನ. ಇನ್ನು ಕೆಲವು ಥೆರಪಿಗಳನ್ನು ಓಪನ್ ಆಗಿ ಬೆಳದಿಂಗಳಲ್ಲಿ ಮಾಡಬೇಕಾಗತ್ತೆ. ಶಾಂತವಾಗಿದ್ದರೆ ಮನಸ್ಸಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಾರಲ್ಲ, ಸ್ಟ್ರೆಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಅದಕ್ಕೆ ತಾತ್ಪರ್ಯ ಚಂದ್ರಿಕಾ ಆ ಬೆಳದಿಂಗಳಲ್ಲಿ ಎಲ್ಲ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಇನ್ನು ಕೂತು ಒಂದೇ ಕಡೆಗೆ ಕೂತು ಯಾರು ಬಹಳ ಬೊಜ್ಜು ಬೆಳೆಸಿಕೊಂಡಿರ್ತಾರೆ, ಫ್ಯಾಟು, ಅಂಥವರಿಗೆ ಅದೆಲ್ಲ ಕಡಿಮೆಯಾಗಿ ಒಳ್ಳೆ ವ್ಯಾಯಾಮ, ಅದರಿಂದ ಡಯಾಬಿಟೀಸು, BP ಇವೆಲ್ಲ ಕಂಟ್ರೋಲಿಗೆ ಬರಬೇಕು ಅನ್ನೋದಕ್ಕೆ ತರ್ಕ ತಾಂಡವ ಚೆನ್ನಾಗಿ ಕುಣಿಸಿಬಿಟ್ರೆ ಯಾವುದೇ ರೀತಿಯ BP ಶುಗರು ಬರೋದಿಲ್ಲ. ಹೀಗಾಗಿ ಡಾಕ್ಟರ್ ಅಂತ ನೀವು ಕೊಟ್ಟದ್ದು ಬಹಳ ಒಳ್ಳೆಯದೇ ಆಯಿತು. ಅವರ ಹತ್ರ ಔಷಧಿಯನ್ನು ತೆಗೆದುಕೊಂಡವರಲ್ಲಿ ನಾವು ಒಬ್ಬರು ಪೂರ್ವಾಶ್ರಮದಲ್ಲಿ ಶ್ರೀಮನ್ಯಾಯ ಸುಧಾ, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಎಲ್ಲವನ್ನೂ ಮಾಡಿಸಿದ್ದಾರೆ. ಈಗ ನಾವು ಕುಣಿತಾ ಇಲ್ಲ, ಆದರೆ ಓದಿದ್ದೇವೆ ತರ್ಕತಾಂಡವ.